ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಅಮರ್ಜಿತ್. ವೆಲ್ಕಮ್ ಟು ಹೋಮಿಯೋ ಸ್ಕ್ವೇರ್ ಹೋಮಿಯೋಪತಿ ಒನ್ಸ್ ಅಗೈನ್. ಪದೇ ಪದೇ ಸುಸ್ತಾದಂತಾಗುವುದು ಅಥವಾ ನಿಟ್ಟುಸಿರು ಬಿಟ್ಟಂತೆ ಉಬ್ಸ ಬರುವಂಥದ್ದು ಅಥವಾ ನಾವೇನಾದರೂ ಸಡನ್ನಾಗಿ ಎದ್ದು ನಿಂತಾಗ ತಲೆ ತಿರುಗಿರೋ ಥರ ಆಗುವುದು, ಮತ್ತು ಡಿಸಿನೆಸ್ ಜೋಲು ಹೋಗುವಂತಾಗುವುದು, ಮತ್ತು ಕಣ್ಣು ಬ್ಲರ್ ಆಗುವಂಥದ್ದು, ನಮ್ಮ ಚರ್ಮ ಮತ್ತು ನೇಲ್ ಬೆಡ್ಡು ಮತ್ತು ಕಣ್ಣು ಇವೆಲ್ಲ ಪೇಲ್ ಕಲರ್ ಅಂದರೆ ಕ್ರೀಮಿ ವೈಟ್ ಕಲರ್ ಆಗಿ ಟರ್ನ್ ಆಗುವುದು, ಮತ್ತು ತಲೆನೋವು ಅಥವಾ ನಮ್ಮ ಎನರ್ಜಿ ಇಲ್ಲದೆ ಇರೋ ಥರ ಆಗುವಂಥದ್ದು, ಈ ಥರದ ಲಕ್ಷಣಗಳಿದ್ದರೆ ಇದು ಎನಿಮಿಯಾ ಅನ್ನು ಸೂಚಿಸುತ್ತದೆ. ಈ ಎನಿಮಿಯಾ ಅಂತಂದರೆ ನಮ್ಮ ಬಾಡಿಯಲ್ಲಿ ಎಷ್ಟು ಹಿಮೋಗ್ಲೋಬಿನ್ ಲೆವೆಲ್ ಇರಬೇಕು ಆ ಲೆವೆಲ್ಗಿಂತ ಕಮ್ಮಿ ಹೋದಾಗ ಅದಕ್ಕೆ ನಾವು ಹಿಮೋಗ್ಲೋಬಿನ್ ಡೆಫಿಷಿಯನ್ಸಿ ಅಥವಾ ಎನಿಮಿಯಾ ಅಂತ ಕರಿತೇವೆ. ಹಾಗಿದ್ದಲ್ಲಿ ಎನಿಮಿಯಾ ಅಂದರೇನು, ಎನಿಮಿಯಾದ ಲಕ್ಷಣಗಳೇನು, ಮತ್ತು ಎನಿಮಿಯಾದ ಟೈಪ್ಸು ಹಾಗೂ ಅದಕ್ಕೆ ಏನೇನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಮೊಟ್ಟ ಮೊದಲನೇದು ಎನಿಮಿಯಾ ಅಂದರೇನು ಅಂದರೆ, ನಾನು ಆವಾಗಲೇ ಹೇಳಿದಂಗೆ ನಮ್ಮ ಶರೀರದಲ್ಲಿ ಬ್ಲಡ್ ವಾಲ್ಯೂಮ್ ಇರುತ್ತೆ. ಈ ಬ್ಲಡ್ ವಾಲ್ಯೂಮಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ ಇರುತ್ತೆ. ಹಿಮೋಗ್ಲೋಬಿನ್ ಕೂಡ ಏನು ಇಂಪಾರ್ಟೆನ್ಸ್ ಅದರದ್ದು ಅಂತಂದರೆ, ನಮ್ಮಲ್ಲಿ ನಾವೇನಾದರೂ ಉಸಿರು ತಗೊಂಡಾಗ ಆ ಉಸಿರು ಲಂಗ್ಸ್ ಮೂಲಕ ಏನಾಗುತ್ತೆ, ಗ್ಯಾಸ್ ಎಕ್ಸ್ಚೇಂಜ್ ಮಾಡುತ್ತೆ. ಅಲ್ಲಿ ಆಕ್ಸಿಜನ್ ಒಳಗಡೆ ತಗೊಂಡು ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಚೆ ಹಾಕುತ್ತೆ. ಈ ಆಕ್ಸಿಜನ್ ಹಿಮೋಗ್ಲೋಬಿನ್ ಕ್ಯಾರಿ ಮಾಡುತ್ತೆ, ಅಲ್ಲಿಂದ ಪೂರ್ತಿ ಶರೀರಕ್ಕೆಲ್ಲ ಸ್ಪ್ರೆಡ್ ಮಾಡುತ್ತೆ. ಸೊ ಆ ಆಕ್ಸಿಜನ್ ನಮ್ಮ ಪ್ರತಿಯೊಂದು ಸೆಲ್ಸ್ಗೆ, ಪ್ರತಿಯೊಂದು ಟಿಶ್ಯೂಸ್ ಹೋದಾಗಲೇ ನಾವು ಎನರ್ಜೆಟಿಕ್ ಆಗಿರ್ತೀವಿ. ಸೊ ಹಾಗಿದ್ದಲ್ಲಿ ಈ ಹಿಮೋಗ್ಲೋಬಿನ್ ಏನು ಕ್ಯಾರಿ ಮಾಡುತ್ತೆ, ಹಿಮೋಗ್ಲೋಬಿನ್ ಲೆವೆಲ್ ಲೋ ಆದಾಗ ಡೆಫಿನೆಟ್ಲಿ ಆಕ್ಸಿಜನ್ ಲೆವೆಲ್ ಕೂಡ ಡೌನ್ ಆಗುತ್ತೆ. ಅದರಿಂದ ಬೇರೆ ಆರ್ಗನ್ಸ್ಗಳಿಗೆ ಡ್ಯಾಮೇಜ್ ಆಗುವಂಥದ್ದು ಅಥವಾ ಲೋ ಎನರ್ಜಿ ಫೀಲ್ ಆಗುವುದು. ಸೊ ನಾನು ಆವಾಗಲೇ ಹೇಳಿರೋ ಎಲ್ಲ ಲಕ್ಷಣಗಳು ಕಂಡುಬರುತ್ತೆ. ಸೊ ಅವೆಲ್ಲ ಲಕ್ಷಣಗಳ ಜೊತೆಗೆ ಇನ್ನೂ ಕೆಲವೊಂದು ಮುಖ್ಯವಾದ ಲಕ್ಷಣಗಳೇನು ಅಂತಂದರೆ, ಹಸಿವಾಗದೇ ಇರುವುದು, ಅಥವಾ ನಾವು ಒಂದು 10 ಸ್ಟೆಪ್ ನಡೆದ್ರೂ ಅಲ್ಲಿ ನಮಗೆ ಉಬ್ಸ ಬರುವಂಥದ್ದು, ಮತ್ತು ತಲೆನೋವು ಉಂಟಾಗುವುದು, ಪಾಲ್ಪಿಟೇಷನ್ ಉಂಟಾಗುವುದು, ಸ್ವಲ್ಪ ಏನಾದರೂ ನಾವು ಮೈಂಡ್ಗೆ ಏನೋ ಸ್ಟ್ರೆಸ್ ಕೊಟ್ಟರೆ ಕನ್ಫ್ಯೂಸ್ ಆಗುವಂಥದ್ದು, ಹಾಗೂ ಬಾಯಿಯೆಲ್ಲ ಹುಳಿ ಟೇಸ್ಟ್ ಸೆನ್ಸೇಷನ್ ಆಗುವಂಥದ್ದು, ವೆಯ್ಟ್ ಲೆಸ್ ಆಗುವಂಥದ್ದು, ಆಮೇಲೆ ನಿದ್ದೆ ಬರದೇ ಇರುವಂಥ ಕಂಡೀಷನ್ಸ್ಗಳು, ಇವೆಲ್ಲ ಎನಿಮಿಯಾದ ಮುಖ್ಯ ಲಕ್ಷಣಗಳು. ಎನಿಮಿಯಾ ಆಗೋದಕ್ಕೆ ಕಾರಣಗಳೇನು ಅಂತಂದರೆ, ಅದರಲ್ಲಿ ಎನಿಮಿಯಾದ ಟೈಪ್ಸ್ಗಳಲ್ಲಿ ಕೂಡ ನಾವು ಈ ಕಾಸಸನ್ನು ಹುಡುಕಬಹುದು. ಮೊಟ್ಟ ಮೊದಲನೇದು ಐರನ್ ಡೆಫಿಷಿಯನ್ಸಿ ಎನಿಮಿಯಾ. ಈ ಐರನ್ ಡೆಫಿಷಿಯನ್ಸಿ ಹೇಗಾಗುತ್ತೆ ಅಂತಂದರೆ, ಸೊ ಎಸ್ಪೆಷಲಿ ವೃದ್ಧರಲ್ಲಿ ಮತ್ತು ಪ್ರೆಗ್ನೆಂಟ್ ವುಮೆನ್ಸಲ್ಲಿ ಮತ್ತು ಯಾರು ಪುವರ್ ಈಟರ್ ಇರ್ತಾರೆ, ಸೊ ಹಸಿವೆ ಆಗೋದಿಲ್ಲ ಅಂಥವರಲ್ಲಿ ಕೂಡ ಈ ಎನಿಮಿಯಾ ಕಾಣಿಸ್ಕೋಬಹುದು. ಅದು ಹೇಗೆ ಅಂತಂದರೆ, ಸೊ ನಾವು ಪ್ರಾಪರ್ ನ್ಯೂಟ್ರಿಷನ್ ಫುಡ್ ಯಾರು ತಗೊಳ್ಳಲ್ಲ ಅವರಲ್ಲಾಗೋದು ಬೇರೆ, ಬಟ್ ಇವರು ಊಟನೇ ಕಡಿಮೆ ಮಾಡ್ತಾ ಇರ್ತಾರೆ. ಆವಾಗ ಈ ಎಚ್ ಬಿ ಲೆವೆಲ್ಸ್ ಇಂಪ್ರೂವ್ ಆಗುವುದಿಲ್ಲ. ಸೊ ಅದಕ್ಕಾಗಿ ಐರನ್ ಡೆಫಿಷಿಯನ್ಸಿ ಎನಿಮಿಯಾದ ತುಂಬ ಕಾಮನ್ನೆಸ್ಟ್ ಎನಿಮಿಯಾ ಅಂತ ಹೇಳ್ಬೋದು. ಎರಡನೆಯ ಎನಿಮಿಯಾ ಟೈಪ್ ಅಂತಂದರೆ ಪರ್ನಿಷಿಯಸ್ ಎನಿಮಿಯಾ. ಪರ್ನಿಷಿಯಸ್ ಎನಿಮಿಯಾ ನಮ್ಮ ಬಾಡಿಯಲ್ಲಿ ಇಂಟ್ರಿನ್ಸಿಕ್ ಫ್ಯಾಕ್ಟರ್ಸ್ ಲ್ಯಾಕ್ ಆದಾಗ ಡೆಫಿನೆಟ್ಲಿ ಈ ಒಂದು ಪರ್ನಿಷಿಯಸ್ ಎನಿಮಿಯಾ ಡೆವಲಪ್ ಆಗುತ್ತೆ. ಈ ಈ ಇಂಟ್ರಿನ್ಸಿಕ್ ಫ್ಯಾಕ್ಟರ್ಸಿಂದ ನಮ್ಮ ಸ್ಟಮಕ್ಕಲ್ಲಿ ಒಂದು ಸಿಕ್ರೇಷನ್ಸ್ ಡೆವಲಪ್ ಆಗುತ್ತೆ. ಒಂದು ವೇಳೆ ಈ ಇಂಟ್ರಿನ್ಸಿಕ್ ಫ್ಯಾಕ್ಟರ್ಸ್ ಡೆಫಿಷಿಯನ್ಸಿ ಆದಾಗ ವಿಟಮಿನ್ B12 ನಾವು ಏನು ಸೋರ್ಸಿಂದ ಊಟ ಮಾಡ್ತಾ ಇರ್ತೇವೆ ಅದು ತಿಂದರೂ ಕೂಡ ಅಬ್ಸಾರ್ಪ್ಷನ್ ಆಗದೆ ಹಾಗೆ ವೇಸ್ಟೇಜ್ ಜೊತೆಗೆ ಆಚೆ ಹೋಗುತ್ತೆ. ಇದರಿಂದಾಗಿ ಪರ್ನಿಷಿಯಸ್ ಎನಿಮಿಯಾ ಡೆವಲಪ್ ಆಗುತ್ತೆ. ಹಾಗೂ ಪರ್ನಿಷಿಯಸ್ ಎನಿಮಿಯಾದಲ್ಲಿ ರೆಡ್ ಬ್ಲಡ್ ಸೆಲ್ ಡಿಸ್ಟ್ರಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ಈ ಒಂದು ಪರ್ನಿಷಿಯಸ್ ಎನಿಮಿಯಾ ಯಾರಲ್ಲಿ ಜಾಸ್ತಿ ಕಂಡುಬರುತ್ತೆ ಅಂತಂದರೆ, ಸ್ಪೆಷಲಿ ವೆಜಿಟೇರಿಯನ್ಸಲ್ಲಿ ಹಾಗೂ ಬ್ಲಡ್ ಗ್ರೂಪ್ ಎ ಯಾರ್ದು ಇರುತ್ತೆ ಅವರಲ್ಲಿ ಕೂಡ ಪರ್ನಿಷಿಯಸ್ ಎನಿಮಿಯಾ ತುಂಬ ಕಾಮನ್ ಆಗಿ ಕಾಣಬಹುದು. ಮೂರನೇ ಹಾಗೂ ಇಂಪಾರ್ಟೆಂಟ್ ಕಾಸ್ ಅಂತಂದರೆ ಮೆಗಲೋಬ್ಲಾಸ್ಟಿಕ್ ಎನಿಮಿಯಾ. ಈ ಮೆಗಲೋಬ್ಲಾಸ್ಟಿಕ್ ಎನಿಮಿಯಾ ಉಂಟಾಗುವುದು ಅಂತಂದರೆ ಮುಖ್ಯ ಕಾರಣ ಬಂದುಬಿಟ್ಟು ಫೋಲಿಕ್ ಆ್ಯಸಿಡ್. ಈ ಫೋಲಿಕ್ ಆ್ಯಸಿಡ್ ನಮ್ಮ ಶರೀರದಲ್ಲಿ ಎಷ್ಟಿರಬೇಕು ಅಷ್ಟಿರಬೇಕು, ಅದೇನಾದರೂ ಲೋ ಆದಾಗ ಡೆಫಿನೆಟ್ಲಿ ತುಂಬಾ ಸೀರಿಯಸ್ ಇಶ್ಯೂಸ್ ಉಂಟಾಗಬಹುದು. ಈ ಒಂದು ನಾವು ಫೋಲಿಕ್ ಆ್ಯಸಿಡ್ ಡೆಫಿಷಿಯನ್ಸಿ ಯಾರಲ್ಲಿ ಕಮ್ಮಿ ಆಗುತ್ತೆ ಅಂತಂದರೆ ಈ ವುಮೆನ್ಸ್, ಸ್ಪೆಷಲಿ ಪ್ರೆಗ್ನೆಂಟ್ ವುಮೆನ್ಸ್. ಅದಕ್ಕಾಗಿಯೇ ಗೈನಕಾಲಜಿಸ್ಟ್ ಫಸ್ಟ್ ಟ್ರೈಮಿಸ್ಟರಲ್ಲಿ ಎಲ್ಲ ಬ್ಲಡ್ ಟೆಸ್ಟ್ ಮಾಡಿಸ್ಬಿಟ್ಟು ಯಾರಲ್ಲಿ ಲೋ ಇದೆ ಅದರ ಸಪ್ಲಿಮೆಂಟ್ಸ್ ಅವರು ಸಜೆಸ್ಟ್ ಮಾಡ್ತಾರೆ. ಹಾಗೂ ಎಲ್ಡರ್ಲಿ ಪೀಪಲ್ಸ್ 65, 70
ವಯಸ್ಸರಲ್ಲಿ ಮೆಟಬಲೈಸೇಷನ್ಸ್ ಡಿಫಿಷಿಯನ್ಸಿ ಆಗಿ ಆವಾಗ ಕೂಡ ಈ ಫೋಲಿಕ್ ಆ್ಯಸಿಡ್ ಲೋ ಆಗುತ್ತೆ, ಅದರಿಂದ ಮೆಗಲೋಬ್ಲಾಸ್ಟಿಕ್ ಎನಿಮಿಯಾ ನಾವು ಕಾಣಬಹುದು. ಇನ್ನೂ ಹಲವು ಸಣ್ಣ ಪುಟ್ಟ ಕಾರಣಗಳೇನು ಅಂತಂದರೆ, ಈಗ ಕೆಲವೊಬ್ಬರಿಗೆ ಪೈಲ್ಸ್ ಇರುತ್ತೆ, ಸೊ ಪ್ರತಿನಿತ್ಯ ಕ್ರಾನಿಕ್ ಆಗಿ ಬ್ಲಡ್ ಲಾಸ್ ಆಗ್ತಾ ಇರುತ್ತೆ. ಸೊ ಫ್ಯೂ ಡ್ರಾಪ್ಸ್ ಅಂದರೂ ಕೂಡ ಅದು ಕ್ರಾನಿಕ್ ಆಗಿ ಮೇಜರ್ ಇಲ್ನೆಸ್ ಕಾಣಬಹುದು. ಸೊ ಯಾರಿಗಾದರೂ ಪೈಲ್ಸ್ ಇದ್ದಲ್ಲಿ, ಬ್ಲೀಡಿಂಗ್ ಹೆಮರಾಯ್ಡ್ಸ್ ಇದ್ದಲ್ಲಿ ಅವರು ಕೂಡ ಹಿಮೋಗ್ಲೋಬಿನ್ ಚೆಕ್ ಮಾಡಿಸ್ಕೊಳ್ಳೋದು ಸೂಕ್ತ. ಅದಲ್ಲದೆ ಇಂಜುರೀಸ್ ಅಂದರೆ ಅಕ್ಯೂಟ್ ಇಂಜುರೀಸ್ ನಾವು ಏನಂತೀವಿ, ಲೈಕ್ ಆಕ್ಸಿಡೆಂಟ್ಸು, ಕಾರ್ ಆಕ್ಸಿಡೆಂಟ್ಸು, ಬೈಕ್ ಆಕ್ಸಿಡೆಂಟ್ಸು, ಸೊ ಮೇಜರ್ ಟ್ರಾಮಾ ಎಸ್ಪೆಷಲಿ ತಲೆಗೆ ಆದಾಗ ಇಮ್ಮಿಡಿಯೇಟ್ ಮತ್ತು ಮೇಜರ್ ಬ್ಲಡ್ ಲಾಸ್ ಆಗುತ್ತೆ, ಅದು ಫ್ಯಾಟಲ್ ಕೂಡ ಆಗಿರಬಹುದು. ಸೊ ಅದಲ್ಲದೆ ಮೆನ್ಸ್ಟ್ರುಯೇಷನ್ಸಲ್ಲಿ ಕೆಲವರಿಗೆ ಇರ್ರೆಗ್ಯುಲಾರಿಟಿ ಇರುತ್ತೆ, ಆ ಇರ್ರೆಗ್ಯುಲಾರಿಟಿಯಲ್ಲಿ ಹೆಮರೇಜಿಯಾ, ಸೊ ಅಂತಂದರೆ ತುಂಬ ಹೆವಿ ಫ್ಲೋ, ಆ್ಯಕ್ಟಿವ್ ಫ್ಲೋ ಇರುತ್ತೆ. ಎಸ್ಪೆಷಲಿ ಇದು ಪಿ ಸಿ ಓ ಡಿ ಮತ್ತು ಫೈಬ್ರೈಡ್ ಏನಾಗುತ್ತೆ ಯೂಟ್ರಸಲ್ಲಿ, ಮತ್ತು ಲೈಕ್ ಮೆನೋಪಾಸ್ ಆಗುವಾಗ ಈ ಬ್ಲಡ್ ಫ್ಲೋ ಜಾಸ್ತಿ ಇರುತ್ತೆ. ಸೊ ಅಂಥವರು ಕೂಡ ಒಂದು ಸಾರಿ ಹಿಮೋಗ್ಲೋಬಿನ್ ಲೆವೆಲ್ ಚೆಕ್ ಮಾಡ್ಕೊಳ್ಬೇಕು. ಆವಾಗ ಏನಾದರೂ ಲೋ ಇದ್ದರೆ ಅದಕ್ಕೆ ಸೂಕ್ತವಾದ ಆಹಾರದಲ್ಲಿ ಸೋರ್ಸ್ ಅಥವಾ ಸಪ್ಲಿಮೆಂಟ್ಸ್ ಬಳಕೆ ಮಾಡೋದು ತುಂಬ ಸೂಕ್ತ. ಸೊ ಈ ಎಲ್ಲ ಕಾರಣಗಳಿಂದ ಎನಿಮಿಯಾ ಉಂಟಾಗಬಹುದು. ಮತ್ತು ಈ ಲಕ್ಷಣಗಳೇನಾದರೂ ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಇದ್ದರೆ, ಫಸ್ಟ್ ಆಫ್ ಆಲ್ HB ಅನ್ನೋ ಒಂದು ಟೆಸ್ಟ್ ಇರುತ್ತೆ. HB ಪರ್ಸೆಂಟೇಜ್ ಇಷ್ಟು ಗ್ರಾಮ್ ಪರ್ಸೆಂಟೇಜ್ ಇರಬೇಕು ಅಂತ ಆ ಒಂದು ಬ್ಲಡ್ ಟೆಸ್ಟ್ ಮಾಡಿದರೂ ಕೂಡ ನಮಗೆ ಗೊತ್ತಾಗುತ್ತೆ. ಇನ್ನೂ ಡಿಟೇಲ್ ಸ್ಟಡಿ ಅಂತಂದರೆ ಐರನ್ ಬರುತ್ತೆ, ವಿಟಮಿನ್ B12 ಟೆಸ್ಟ್ ಬರುತ್ತೆ. ಬಟ್ ಸಿಂಪಲ್ಲಾಗಿ ಫಸ್ಟ್ ಅಂದರೆ ಹಿಮೋಗ್ಲೋಬಿನ್ ಗ್ರಾಮ್ ಪರ್ಸೆಂಟೇಜ್ ಅಂತ ಇರುತ್ತೆ. ಮೇಲಲ್ಲಿ 12.5ಇಂದ ಹಿಡ್ಕೊಂಡು 18 ಗ್ರಾಮ್ ಪರ್ಸೆಂಟೇಜ್ ತನಕ ಇರಬೇಕು. ಅದೇ ಫೀಮೇಲಲ್ಲಿ ಕೂಡ ಸೊ 12ಇಂದ ಹಿಡ್ಕೊಂಡು 16 ಗ್ರಾಮ್ ಪರ್ಸೆಂಟೇಜ್ವರೆಗೂ ಈ ಹಿಮೋಗ್ಲೋಬಿನ್ ಲೆವೆಲ್ ಇರಬೇಕು. ಇದಕ್ಕಿಂತ ಕಡಿಮೆ ಆದಲ್ಲಿ ಡೆಫಿನೆಟ್ಲಿ ಅವರು ಊಟದ ಸೋರ್ಸಿಂದ ಆಗಲಿ ಅಥವಾ ಲೈಕ್ ಸಪ್ಲಿಮೆಂಟ್ಸಲ್ಲಾಗಿ ಬಳಸಬೇಕು. ಸೊ ಅದು ಯಾವುದು ಸೋರ್ಸಸ್ ಅಂತಂದರೆ, ಸೊ ಮೊಟ್ಟ ಮೊದಲನೇದಾಗಿ ಡೈರಿ ಪ್ರಾಡಕ್ಟ್ಸ್ ಮತ್ತು ಡ್ರೈ ಫ್ರೂಟ್ಸ್. ಈ ಡೈರಿ ಪ್ರಾಡಕ್ಟ್ಸಲ್ಲಿ ಪನೀರ್ ಇರಬಹುದು ಅಥವಾ ಮಿಲ್ಕ್ ಇರಬಹುದು, ಕರ್ಡ್ ಇರಬಹುದು, ಈ ಥರದ ಸೋರ್ಸಸ್ ಜಾಸ್ತಿ ಮಾಡಬೇಕು. ಆಮೇಲೆ ತರಕಾರಿಯಲ್ಲಿ ಕ್ಯಾರೆಟ್, ಬೀಟ್ರೂಟ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಆಮೇಲೆ ಡ್ರೈ ಫ್ರೂಟ್ಸಲ್ಲಿ ರೇಸಿನ್ಸ್ ಇರಬಹುದು, ಒಣ ದ್ರಾಕ್ಷಿ, ಅದಲ್ಲದೆ ವಾಲ್ನಟ್, ಆಲ್ಮಂಡ್ಸ್, ಡೇಟ್ಸ್ ಇವೆಲ್ಲ ಬಳಕೆ ಹೆಚ್ಚು ಮಾಡಬೇಕು. ಈ ಡೇಟ್ಸ್ ಜೊತೆಗೆ ನಾವು ಜಾಗರಿ ಅಂದರೆ ಬೆಲ್ಲ ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ವಹಿಸುತ್ತೆ ಹಿಮೋಗ್ಲೋಬಿನ್ ಮತ್ತು ಕಬ್ಬಿಣಾಂಶ ಬಾಡಿಯಲ್ಲಿ ಹೆಚ್ಚು ಮಾಡಲು. ಸೊ ಇನ್ನೂ ನಾನ್ ವೆಜ್ ಬಳಕೆದಾರರಿದ್ದರೆ ಸೊ ಅವರು ಲೈಕ್ ಎಗ್ ಆಗಲಿ ಅಥವಾ ಚಿಕನ್ ಮತ್ತು ಲಿವರ್, ಕಿಡ್ನಿ ಈ ಥರ ಸೋರ್ಸಸನ್ನು ಅವರು ಜಾಸ್ತಿ ಮಾಡಿದರೆ ಡೆಫಿನೆಟ್ಲಿ ಹಿಮೋಗ್ಲೋಬಿನ್ ಲೆವೆಲನ್ನು ಹೆಚ್ಚು ಮಾಡಬಹುದು. ಇದೆಲ್ಲ ಹೊರತಾಗಿ ಮಾರ್ಕೆಟಲ್ಲಿ ಎಷ್ಟೊಂದು ಸಪ್ಲಿಮೆಂಟ್ಸ್ ಇದೆ, ಸೊ ಲೈಕ್ ಮೆಡಿಸಿನ್ಸ್ ಮೂಲಕ. ಬಟ್ ಅದಕ್ಕಿಂತ ಮುಂಚೆ ನಾವು ಈ ಫುಡ್ ಸೋರ್ಸಲ್ಲೇ ಇದನ್ನು ನಾವು ಕಂಡುಹಿಡಿದ್ರೆ ಡೆಫಿನೆಟ್ಲಿ ಇಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಾವು ಹೆಮೋಗ್ಲೋಬಿನ್ ಲೆವೆಲನ್ನು ಇಂಪ್ರೂವ್ ಮಾಡಬಹುದು. ಎಲ್ಲ ಲಕ್ಷಣಗಳಿದ್ದಾಗ ನಾವು ಫುಡ್ ಸೋರ್ಸಸ್ಸಿಂದ ಕರೆಕ್ಟ್ ಮಾಡ್ಕೊಳ್ಬಹುದು. ಬಟ್ ಕ್ರಾನಿಕ್ ಆಗಿ ಯಾರು ಸಫರ್ ಆಗ್ತಾ ಇರ್ತಾರೆ ಎನಿಮಿಯಾದಿಂದ, ಅಂದರೆ ಎವ್ರಿ ಇಯರ್ ಏನಾದರೂ ಒಂದು ಕಾಯಿಲೆ ಲೈಕ್ ಅಥವಾ ಲೈಕ್ ಬೆಡ್ ರಿಡನ್ ಆಗ್ತಾ ಇರ್ತಾರೆ, ಅದು ಎಸ್ಪೆಷಲಿ ಹಿಮೋಗ್ಲೋಬಿನ್ ಲೋ ಇಂದ ಅಂತಂದಾಗ ಹೋಮಿಯೋಪತಿಲಿ ಡೆಫಿನೆಟ್ಲಿ ಒಂದು ಮೇಜರ್ ರೋಲ್ ವಹಿಸುತ್ತೆ. ಲೈಕ್ ಅವರಿಗೆ ಡೆಫಿಷಿಯನ್ಸಿ ಏನಕ್ಕೆ ಆಗ್ತಾ ಇದೆ ಅಂದರೆ, ಆವಾಗಲೇ ಹೇಳಿದ್ದು 3 ಕಾರಣಗಳು. ಆ ಕಾರಣಗಳಂದರೆ ಐರನ್ ಇರ್ಬೋದು, ಫೋಲಿಕ್ ಆ್ಯಸಿಡ್ ಇರ್ಬೋದು, ಅಥವಾ ವಿಟಮಿನ್ B12 ಅಬ್ಸಾರ್ಪ್ಷನ್ ಕಡಿಮೆ ಇರಬಹುದು. ಈ ಅಬ್ಸಾರ್ಪ್ಷನನ್ನು ಹೆಚ್ಚಿಸುತ್ತೆ ಹೋಮಿಯೋಪತಿ. ನಾವು ಯಾವಾಗ ಹೋಮಿಯೋಪತಿ ಅಪ್ರೋಚ್ಮೆಂಟ್, ಕಾನ್ಸ್ಟಿಟ್ಯೂಷನಲ್ ಅಪ್ರೋಚ್ಮೆಂಟಿಂದ ಅಪ್ಲೈ ಮಾಡಿದಾಗ ಸೊ ಅವರ ಬಾಡಿಯಲ್ಲಿ ಈ ಅಬ್ಸಾರ್ಪ್ಷನ್ ಕೆಪಾಸಿಟಿ ಹೆಚ್ಚಿಸುತ್ತೆ. ಅದರಿಂದ ಈ ಡೆಫಿಷಿಯನ್ಸಿ ಅಂದರೆ ಹಿಮೋಗ್ಲೋಬಿನ್ ಡೆಫಿಷಿಯನ್ಸಿ ಕಡಿಮೆಯಾಗಿ ನಿವಾರಣೆ ಆಗುತ್ತೆ. ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಅಕ್ಯೂಟ್ ಬ್ಲಡ್ ಲಾಸ್ ಆದಾಗ, ತುಂಬ ಮೇಜರ್ ಬ್ಲಡ್ ಲಾಸ್ ಆದಾಗ ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕು. ಬಟ್ ಅದು ಕಂಡೀಷನ್ ನಾವು ಟೆಕ್ನಿಕಲಿ ಆದರೆ, ಈ ಕ್ರಾನಿಕ್ ಇಂದ ಸಫರ್ ಆಗ್ತಾ ಇರೋರು ಸಡನ್ನಾಗಿ 10, 8 ಅಥವಾ 6ಗೆ ಬರ್ತಾರೆ ಒಂದೊಂದು ಸಾರಿ ಹಿಮೋಗ್ಲೋಬಿನ್ ಪರ್ಸೆಂಟೇಜ್. ಅಂಥವರು ಯಾವುದೇ ಬ್ಲಡ್ ಲಾಸ್ ಇರೋದಿಲ್ಲ, ಬಟ್ ಆದ್ರೂ ಕೂಡ ಅಲ್ಲಿ ಅವ್ರಿಗೆ ಈ ಹಿಮೋಗ್ಲೋಬಿನ್ ಪ್ರೊಡಕ್ಷನ್ ಆಗ್ತಾ ಇರೋದಿಲ್ಲ, ರೆಡ್ ಬ್ಲಡ್ ಸೆಲ್ಸ್ ಪ್ರೊಡಕ್ಷನ್ ಆಗ್ತಾ ಇರೋದಿಲ್ಲ. ಅಂಥ ಟೈಮಲ್ಲಿ ಹೋಮಿಯೋಪತಿ ಕೂಡ ಇಲ್ಲಿ ಅಬ್ಸಾರ್ಪ್ಷನ್ ಹೆಚ್ಚಾಗಿ ಮತ್ತು RBC ಪ್ರೊಡಕ್ಷನ್ಸ್ ಇಂಪ್ರೂವ್ ಆಗಿ, ಆಮೇಲೆ ವಿಟಮಿನ್ B12 ಅಬ್ಸಾರ್ಪ್ಷನ್ಸ್ ಹೆಚ್ಚು ಮಾಡ್ತಾ ಹಿಮೋಗ್ಲೋಬಿನ್ ಡೆಫಿಷಿಯನ್ಸಿಯನ್ನು ಕಂಪ್ಲೀಟ್ ಇಲ್ಲಿ ನಾವು ನಿವಾರಣೆ ಮಾಡಬಹುದು.